ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ವಿಡಿಯೋದಲ್ಲಿ ಅಡ್ವಾನ್ಸ್ ಮೋಡ್ನಲ್ಲಿ ಹೇಗೆ ಒಂದು ಐಟಮ್ ಕ್ರಿಯೇಟ್ ಮಾಡುವುದು ಎಂಬುದನ್ನು ಡೀಟೇಲ್ಸ್ನಲ್ಲಿ ನೋಡೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನೀವು ಮೊದಲು ಸ್ಟಾಕ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದರೆ ಈ ಪ್ಲಸ್ ಬಟನ್ ಕ್ಲಿಕ್ ಮಾಡಿದಾಗ, ಅಂದರೆ ಮೇನ್ ಸ್ಕ್ರೀನಿಂದ ಬಂದು ಈ ಪ್ಲಸ್ ಬಟನ್ ಕ್ಲಿಕ್ ಮಾಡಿದರೆ ಒಂದು ಡೈಲಾಗ್ ಬಾಕ್ಸ್ ತೋರಿಸುತ್ತೆ. ಅಡ್ವಾನ್ಸ್ ಮೋಡ್ನಲ್ಲಿ ಕ್ರಿಯೇಟ್ ಮಾಡಬೇಕಾ, ಪಾಸ್ ಮೋಡ್ನಲ್ಲಿ ಕ್ರಿಯೇಟ್ ಮಾಡಬೇಕಾ ಅನ್ನೋದನ್ನು ನೀವು ಯಾವ ಆಕ್ಷನ್ ಆಯ್ಕೆ ಮಾಡ್ತೀರೋ ಅದಕ್ಕೆ ನಂತರ ನೀವು ಯಾವಾಗಲೂ ಪ್ಲಸ್ ಬಟನ್ ಕ್ಲಿಕ್ ಮಾಡಿದ್ರು ಆ ಮೋಡ್ನಲ್ಲೇ ಹೋಗುತ್ತೆ. ಮುಂದಿನ ಬಾರಿ ನಿಮಗೆ ಮೋಡ್ ಬದಲಾಯಿಸಬೇಕೆಂದು ಅನಿಸಿದರೆ ಈ ಪ್ಲಸ್ ಬಟನ್ ಅನ್ನು ನೀವು ಲಾಂಗ್ ಪ್ರೆಸ್ ಮಾಡಿದರೆ ಅದು ಆಟೋಮ್ಯಾಟಿಕ್ ಅಂದರೆ ಅದಕ್ಕೆ ಆಟೋಮೆಟಿಕ್ ಮೋಡ್ ಆಗಿ ಅದು ಹೋಗ್ತದೆ. ಉದಾಹರಣೆಗೆ ಈಗ ನಾನು ಪ್ಲಸ್ ಕ್ಲಿಕ್ ಮಾಡ್ತೀನಿ, ಅಡ್ವಾನ್ಸ್ ಮೋಡ್ಗೆ ಹೋಗ್ತೀನಿ. ಈಗ ಅಡ್ವಾನ್ಸ್ ಮೋಡ್ನಲ್ಲಿ ಹೇಗೆ ನಮ್ಮ ಸ್ಟಾಕ್ಸ್ ಡೀಟೇಲ್ಸ್ ಫಿಲ್ ಮಾಡೋದೆಂಬುದನ್ನು ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ಈ ಡೆಮೋ ವಿಡಿಯೋಗೆ ನಾವು ಏನು ಯೂಸ್ ಮಾಡಿದ್ದೇವೆ ಅಂದರೆ ಶರ್ಟ್ಸನ್ನು ತೆಗೆದುಕೊಳ್ಳೋಣ. ಇದರಲ್ಲಿ ಶರ್ಟ್ಸನ್ನು ಹೇಗೆ ಅಡ್ವಾನ್ಸ್ ಕ್ರಿಯೇಟ್ ಮಾಡೋದು ನೋಡೋಣ. ಹೀಗಾಗಿ ಇಲ್ಲಿ ಬಂದು ಹೌದು, ಶರ್ಟ್ಸನ್ನು ಕೊಟ್ಟಿದ್ದೇನೆ. ಹೀಗಾಗಿ ಈ ಶರ್ಟ್ಸ್ ಬಂದು ಕ್ಯಾಟಗರಿ ಶರ್ಟ್ಸ್ ಈಗಾಗಲೇ ಸೆಲೆಕ್ಟ್ ಆಗಿದೆ. ಬದಲಾಯಿಸಬೇಕಾದ್ರೆ ಇಲ್ಲಿ ಬದಲಾಯಿಸಬಹುದು. ಸರಿ, ಮುಂದಿನದನ್ನು ನೋಡಿದರೆ ಬಿಲ್ಲಿಂಗ್ ಹೆಸರು ನಮಗೆ ಬಿಲ್ಲಿಂಗ್ನಲ್ಲಿ ಯಾವ ಹೆಸರು ಪ್ರಿಂಟ್ ಆಗಬೇಕು ಎಂದು ನಾವಿಲ್ಲಿ ನೀಡಬಹುದು. ಮುಂದಾಗಿ GST ಟೈಪ್, ನಾವಿಲ್ಲಿ ನೀಡುವ ಬೆಲೆಯಲ್ಲಿ GST ಸೇರಿರಬಹುದು ಅಥವಾ ಹೊರತುಪಡಿಸಿರಬಹುದು. ಉದಾಹರಣೆಗೆ ನಿಮಗೆ ಇದು ಅರ್ಥವಾಗಿರಬಹುದು ಎಂದು ನಾನು ಭಾವಿಸುತ್ತೇನೆ. ಅರ್ಥವಾಗದವರಿಗೆ ನಾನು ವಿವರಿಸುತ್ತೇನೆ. ಉದಾಹರಣೆಗೆ 500 ರೂಪಾಯಿ ನಿಮ್ಮ ಉತ್ಪನ್ನದ ವೆಚ್ಚವಾಗಿದೆ ಎಂದರೆ ನೀವು ಇನ್ಕ್ಲೂಡ್ ಆಯ್ಕೆ ನೀಡಿ GST ನೀಡಿದರೆ ಗ್ರಾಹಕರು ಬಿಲ್ ಹಾಕುವಾಗ ಕೊನೆಯ ಮೊತ್ತವನ್ನೇ ಪಾವತಿಸ್ತಾರೆ, ಬಿಲ್ ಮೊತ್ತವೇ ಡಿಸ್ಪ್ಲೇ ಆಗ್ತಾರೆ. ಆದರೆ ನೀವು ಎಕ್ಸ್ಕ್ಲೂಡ್ ಆಯ್ಕೆ ಮಾಡಿ ಇಲ್ಲಿ ಅದರ ಚಾರ್ಜ್ಗಳನ್ನು ನೀಡಿದರೆ, ಶೇಕಡಾವಾರು ನೀಡಿದರೆ, ಉದಾಹರಣೆಗೆ 500 ರೂಪಾಯಿಗೆ 5%, ಒಟ್ಟು 10% ಆಗಿ 50 ರೂಪಾಯಿ ಗ್ರಾಹಕರು ಪಾವತಿಸ್ತಾರೆ. ಅದರಲ್ಲಿ 50 ರೂಪಾಯಿ GST ಆಗಿರುತ್ತವೆ. ನಿಮ್ಮ ಉತ್ಪನ್ನದ ಬೆಲೆ ಇದೆ, ಮಾರಾಟ ಬೆಲೆ ಇರ್ತದೆ, ಸರಿವಾ? ಮುಂದಾಗಿ ಸ್ಟಾಕ್ನ ಅಸೆಸನ್ ಕೋಡ್ ಅನ್ನು ನಮೂದಿಸಬೇಕು. ಶರ್ಟ್ಗಳ ಅಸೆಸನ್ ಕೋಡ್ ನೋಡಿದರೆ ನಾನಿಲ್ಲಿ 6109 ಅನ್ನು ಕೊಡ್ತೇನೆ. ನೀವು ನಿಮ್ಮ ಸ್ಟಾಕ್ ಅನ್ನು ಇಲ್ಲಿ ನೀಡಬಹುದು. ಈ GST ಮಾಹಿತಿ ಎಲ್ಲವೂ ಆಯ್ಕೆಯಾದೇ ಹೊರತು ಯಾವುದನ್ನು ಕಡ್ಡಾಯವಾಗಿ ತುಂಬಬೇಕೆಂದು ಅವಶ್ಯಕವಿಲ್ಲ. ಸಂಬಂಧಿತ ವಿವರಗಳಿದ್ರೆ ನೀವು ಎಂಟರ್ ಮಾಡಬಹುದು, ಇಲ್ಲದಿದ್ರೆ ಬಿಡಬಹುದು. ಈ ವಿವರಣೆ ನಿಮಗೆ ಒಂದು ಟಿಪ್ಪಣಿಯಾಗಿ ಮಾತ್ರ. ಈ ಸ್ಟಾಕ್ಗಳಿಗೆ ನೀವು ಅದನ್ನು ನೀಡಬಹುದು. ಬೇರೆ ಆ್ಯಪ್ ಅಥವಾ ಖರೀದಿದಾರರ ಸೈಟ್ನಲ್ಲಿ ಇದು ಕಾಣಿಸುತ್ತದೆ. ಆ ಉತ್ಪನ್ನ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಥವಾ ಅದರ ಬಗ್ಗೆ ವಿವರಗಳನ್ನು ನೀಡಬೇಕೆಂದು ನೀವು ಬಯಸಿದರೆ ಇಲ್ಲಿ ನೀಡಬಹುದು. ಉದಾಹರಣೆಗೆ ಈಗ ಈ ವಿವರಣೆಯನ್ನು ನೋಡಿದರೆ ಇದು ಯಾವ ವಸ್ತು, ಕಾಟನ್, ಮತ್ತು ಇದನ್ನು ಹೇಗೆ ಬಳಸಬೇಕು, ಹೇಗೆ ತೊಳೆಯಬೇಕು ಎಂಬ ಮಾಹಿತಿ ಇಲ್ಲಿ ವಿವರಣೆಯಲ್ಲಿ ನಾವು ನೀಡಬಹುದು. ನಾವು ಹಂಚಿಕೊಳ್ಳುವ ಸ್ಟಾಕ್ ಮಾಡ್ತಿರೋದ್ರಿಂದ ಮುಂದಾಗಿ ಒಂದು ಕೋಡ್ ಇದೆ. ಈ ಕೋಡ್ ಆಯ್ಕೆಯು ಏಕೆಂದರೆ ಬಿಲ್ ಹಾಕುವಾಗ ನಾವು ಹುಡುಕಲು ಇದು ಸುಲಭವಾಗಿರುತ್ತದೆ. ಇನ್ನು ಹಲವಾರು ಅಂಗಡಿಗಳಲ್ಲಿ ನೀವು ಸಂಖ್ಯಾ ಯಂತ್ರವನ್ನು ನೋಡಿರ್ಬೋದು. ವಿಶೇಷವಾಗಿ ರೆಸ್ಟೋರೆಂಟ್ಗಳಲ್ಲಿ ಬಿಲ್ ಹಾಕುವಾಗ ಇದನ್ನು ಹೆಚ್ಚು ನೋಡ್ಬೋದು. ಉದಾಹರಣೆಗೆ ಚಪಾತಿಗೆ 1, ದೋಸೆಗೆ 2 ಎಂದು ಬಹುಮಾನವಾಗಿ ಇಡ್ತಾರೆ. ಈಗ ಸಣ್ಣ ಬಟ್ಟೆ ಅಂಗಡಿಗಳಲ್ಲೂ ಕೆಲವೊಮ್ಮೆ ಸಂಖ್ಯೆಗಳ ಮೂಲಕ ಹ್ಯಾಂಡಲ್ ಮಾಡ್ತಾರೆ. ಅದು ತುಂಬ ಹಳೆ ಮಾದರಿ. ಈಗ ಆ ರೀತಿಯವರಿಗೆ ಅಥವಾ ಆ ರೀತಿಯ ಕೆಲವು ಫೀಚರ್ಸ್ ಮಾಡಲು ನಾವು ಈ ಆಕ್ಷನ್ ಅನ್ನು ನೀಡಿದ್ದೇವೆ. ಹೌದು, ಈಗ ನಾವು 100 ಕೊಟ್ಟಿದ್ದೇವೆ. ಬಿಲ್ ಹಾಕುವಾಗ ನಾವು ಕೋಡ್ ಎಂಟರ್ ಮಾಡಿದರೆ ಇದು ನಮಗೆ ಸಿಲ್ಡ್ರಾಯ್ಡ್ ಡಿಸ್ಪ್ಲೇ ಆಗ್ತದೆ. ಅದಕ್ಕಾಗಿ ಈ ಆಕ್ಷನ್. ಇಲ್ಲಿ ನಾನು ಸರಳವಾಗಿ 100 ಎಂದು ಕೊಡ್ತಿದ್ದೇನೆ. ಆ ಶಾರ್ಟ್ಕಟ್ ಅನ್ನು ನಾವು ಇಮೇಜ್ ಸೇರಿಸಬಹುದು. ಅಲ್ಲಿ ಡಿಸ್ಪ್ಲೇ ಆಗೋದಕ್ಕೆ ಇದು ಉಪಯುಕ್ತವಾಗಿರುತ್ತದೆ. ಸುಲಭವಾಗಿ ಬಿಲ್ ಮಾಡಲು ನಾನು ಇಲ್ಲಿ ಕಲರ್ ಶರ್ಟ್ಸ್ ಎಂದು ಕೊಡ್ತಿದ್ದೇನೆ. ಇದು ಕ್ಯಾರೆಕ್ಟರ್ ಲಿಮಿಟ್ ಇರ್ತದೆ. ನಾನು ಕೇವಲ ಕಲರ್ಸ್ ಅಥವಾ ಕಲರ್ ಎಸ್ ಎಂದು ಮಾತ್ರ ಕೊಡ್ತಿದ್ದೀನಿ. ಮುಂದಿನದನ್ನು ನೋಡಿದರೆ ಈ ಉತ್ಪನ್ನವನ್ನು ಗುರುತಿಸಲು ನಾವು ಸ್ಪೆಸಿಫಿಕ್ ಆಗಿ ಒಂದು ಬಣ್ಣವನ್ನು ಹಾಕಬೇಕಂದ್ರೆ ಹಾಕ್ಬೋದು, ಇಲ್ಲ ಡೈನಾಮಿಕ್ ಆಗಿ ಬೇಕಾದರೆ ಒಂದು ಬಾರಿ ಈ ಸ್ಕ್ರೀನ್ ಬಿಲ್ಲಿಂಗ್ ಹಾಕುವಾಗ ಆಟೋಮ್ಯಾಟಿಕ್ ಆಗಿ ಒಂದು ಬಣ್ಣವನ್ನು ತೆಗೆದುಕೊಂಡು ಬರಬೇಕೆಂದು ನೆನೆದರೆ ಈ ಡೈನಾಮಿಕ್ ಆಕ್ಷನ್ ಅನ್ನು ಕೊಡಬಹುದು. ಮತ್ತು ನಂತರ ಕೊನೆಗೆ ನೋಡಿದರೆ, ಉದಾಹರಣೆಗೆ ಈಗ ಒಂದು ವಸ್ತು, ಈ ಶರ್ಟ್ ಅನ್ನು ಖರೀದಿ ಮಾಡಿ ಹೋಗ್ತಾರೆ, ಅದಕ್ಕೆ ನಂತರ ರಿಟರ್ನ್ ಕೊಡ್ತಾರೆ ಎಂದರೆ ನಮ್ಮ ಅಂಗಡಿಯಲ್ಲಿ ಉದಾಹರಣೆಗೆ 1 ವಾರದೊಳಗೆ ನಾವು ರಿಟರ್ನ್ ಸ್ವೀಕರಿಸಬೇಕು. ಇಲ್ಲವೇ ನಮ್ಮ ರಿಟರ್ನ್ ಟೆಂಪ್ಲೇಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದು. ಇದನ್ನು ಕುರಿತು ನಾವು ಈಗಾಗಲೇ ವಿಡಿಯೋಗಳನ್ನು ಹಾಕಿದ್ದೇವೆ. ರಿಟರ್ನ್ ಟೆಂಪ್ಲೇಟ್ ಹೇಗೆ ಕ್ರಿಯೇಟ್ ಮಾಡುವುದು ಎಂಬುದನ್ನು ನೋಡಿ ತಿಳಿದುಕೊಳ್ಳಿ. ಮುಂದಿನದನ್ನು ನೋಡಿದರೆ ಡೀಲರ್. ಈ ಡೀಲರ್ ಅನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬಹುದು. ಯಾವ ಡೀಲರ್ ಬಳಿ ನಾವು ಈ ಉತ್ಪನ್ನವನ್ನು ಖರೀದಿಸುತ್ತಿದ್ದೇವೆ ಎಂಬುದನ್ನು ಆ ಡೀಲರ್ ಸಪ್ಲೈ. ನಿಮಗೆ ಬಹುಸಂಖ್ಯೆಯ ಸಪ್ಲೈಯರ್ಗಳಿದ್ರೆ ವಸ್ತುಗಳನ್ನು ಯಾರಿಂದ ಖರೀದಿಸ್ತೀರಿ ಎಂದು ಇಲ್ಲಿ ಕ್ರಿಯೇಟ್ ಮಾಡಿ ಮ್ಯಾಪ್ ಮಾಡಬಹುದು. ಮುಂದೆ ನೋಡುವುದಾದರೆ ಇಲ್ಲಿ ಶರ್ಟ್ ಚಿತ್ರವನ್ನು ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಶರ್ಟ್ ಚಿತ್ರಗಳನ್ನು ಅಟ್ಯಾಚ್ ಮಾಡಿದ್ದೇನೆ. ಅಪ್ಲೋಡ್ ಮಾಡಲು ಇಂಟರ್ನೆಟ್ ಬೇಕಾಗ್ತದೆ. ಇಂಟರ್ನೆಟ್ ಇದ್ದಾಗ ಅಥವಾ ಸಮಯ ಸಿಕ್ಕಾಗ ಚಿತ್ರ ಸೇರಿಸು, ಸರಿ ಅಲ್ವಾ? ಈಗ ಐಟಮ್ನ ಎಲ್ಲ ವಿವರಗಳನ್ನು ನೀಡಿದ್ದೇನೆ. ಮುಂದಿನದು ರೇಟ್ ಕಾರ್ಡ್, ಅಂದರೆ ಅದೊಂದು ವೇರಿಯಂಟ್. ಉದಾಹರಣೆಗೆ ಉತ್ಪನ್ನದಲ್ಲಿ ಹಲವು ವೇರಿಯಂಟ್ಗಳು ಬರುತ್ತವೆ.
ಉದಾಹರಣೆಗೆ ಒಂದು ಶರ್ಟ್ನಲ್ಲಿ 11 ಬಣ್ಣಗಳಿರಬಹುದು ಮತ್ತು ಪ್ರತಿ ಬಣ್ಣಕ್ಕೂ ಬೇರೆ ಬೇರೆ ದರವಿರುತ್ತದೆ. ಒಂದೇ ಬಣ್ಣದಲ್ಲಿ ಹಲವು ಗಾತ್ರಗಳಿದ್ದು ಅವುಗಳಿಗೂ ದರ ವ್ಯತ್ಯಾಸವಿರುತ್ತದೆ. ಇದನ್ನು ವಿವರವಾಗಿ ನೀಡಲು ಫಾಸ್ಟ್ ಮೋಡ್ನಲ್ಲಿ ಇನ್ಪುಟ್ ನೀಡುವುದು ಸುಲಭ. ಅದಕ್ಕಾಗಿ ನಾವು ಅಡ್ವಾನ್ಸ್ ಮೋಡ್ ತಂದಿದ್ದೇವೆ. ಈಗ ಈ ಸ್ಟಾಕ್ಸ್ ಅಥವಾ ಶರ್ಟ್ ದರಗಳನ್ನು ನೋಡಿದರೆ ನಾನು ಬಹು ವೇರಿಯಂಟ್ ಅನ್ನು ಸೃಷ್ಟಿಸಬಹುದು. ಉದಾಹರಣೆಗೆ ನೀಲಿ ಬಣ್ಣ. ಲಾರ್ಜ್ ಸೈಜ್ ಅನ್ನು ನಾನು ಕೊಡುತ್ತೇನೆ. ಇದರ ಸೆಲ್ಲಿಂಗ್ ಪ್ರೈಸ್ ಮಾಡಿದರೆ 650 ಎಂದು ಕೊಡುತ್ತೇನೆ. ಈ ಟ್ರ್ಯಾಕ್ ಕ್ಲಿಯರೆನ್ಸ್ ಇದೆಯಲ್ವೇ, ಈ ಟ್ರ್ಯಾಕ್ ಕ್ಲಿಯರೆನ್ಸ್ ಅನ್ನು ಯಾಕೆ ಮಾಡಬೇಕು ಅಂದರೆ ನಿಮ್ಮ ಸ್ಟಾಕ್ಗಳು ತುಂಬಾ ಜಾಸ್ತಿ ಆಗಿವೆ, ಅದನ್ನು ನೀವು ಸರಿಯಾಗಿ ಟ್ರ್ಯಾಕ್ ಮಾಡಬೇಕು. ಉದಾಹರಣೆಗೆ ನೀವು 1000 ಪ್ರಮಾಣವನ್ನು ಹೋಲ್ಸೇಲ್ನಲ್ಲಿ ಖರೀದಿಸಿದ್ದೀರಿ, ನಂತರ ನೀವು ಗ್ರಾಹಕರಿಗೆ ಒಂದೊಂದಾಗಿ ಬಿಲ್ ಹಾಕಿ ಕೊಡುತ್ತಾ ಇದ್ದೀರಾ ಅಂದರೆ ನೀವು ಇದರಲ್ಲಿ ಎಷ್ಟು ಸ್ಟಾಕ್ ಇದೆ ಎಂದು ಗೋಡೌನ್ಗೆ ಹೋಗಿ ಚೆಕ್ ಮಾಡದೆ ನಮ್ಮ ಆ್ಯಪ್ನಲ್ಲಿ ಬಿಲ್ ಹಾಕುವಾಗಲೇ ಚೆಕ್ ಮಾಡ್ಬೋದು. ಆ ಒಂದು ಫೀಚರನ್ನು ನೀವು ಒಂದು ಐಟಮ್ಗೆ ಎನೇಬಲ್ ಮಾಡಬೇಕೆಂದು ನೆನಪರೆ ನೀವು ಕ್ರಿಯೇಟ್ ಮಾಡುವಾಗಲೇ ಎನೇಬಲ್ ಮಾಡಬೇಕು. ಮುಂದಿನ ಬಾರಿ ನೀವು ಬರುವಾಗ ಇದು ಎನೇಬಲ್ ಆಗುವುದಿಲ್ಲ, ಸರಿ ಅಲ್ವಾ? ನೀವು ಆ ಸ್ಟಾಕ್ ಅವೈಲಬಲ್ ಕ್ವಾಂಟಿಟಿಯನ್ನು ಸರಿಯಾಗಿ ಮೇಂಟೈನ್ ಮಾಡ್ತಿದ್ರೆ ಇದನ್ನು ಆನ್ ಮಾಡ್ಬೋದು. ಇದನ್ನು ಆನ್ ಮಾಡಿ. ಈ ಕ್ವಾಂಟಿಟಿ ನೀಡದಿದ್ದರೆ ಇದು ಒಂದೇ ಕ್ವಾಂಟಿಟಿ ಎಂದು ಪರಿಗಣಿಸುತ್ತದೆ ಮತ್ತು ಎರಡನೇ ಕ್ವಾಂಟಿಟಿ ಹಾಕುವಾಗ ಬಿಲ್ ಪ್ಲೇಸ್ ಆಗೋದಿಲ್ಲ. ಆದ್ದರಿಂದ ಇದನ್ನು ನೀವು ಜಾಗೃತೆಯಿಂದ ಆನ್ ಮಾಡಿ. ಆಗ ನಿಮ್ಮ ಬಳಿ ಇರುವ ಅಥವಾ ನೀವು ಖರೀದಿಸಿದ ಸ್ಟಾಕ್ ಮಾಹಿತಿಯನ್ನು ಇಲ್ಲಿ ನೀಡಬಹುದು. ಉದಾಹರಣೆಗೆ ನಾನು 400 ಶರ್ಟ್ಸ್ ಪೀಸನ್ನು ಪರ್ಚೇಸ್ ಮಾಡಿದ್ದೇನೆ. ಅದರ ಒಟ್ಟು ಮೊತ್ತ ನೋಡಿದರೆ ಸುಮಾರು 5,000 ಬರ್ತದೆ. ನಾನು ಪೇಮೆಂಟ್ ಮಾಡಿದ್ದೇನೆ ಅಂದರೆ ಒಟ್ಟು 400 ಶರ್ಟ್ಸ್ಗೆ 5,000 ಪೇಮೆಂಟ್ ಮಾಡಿದ್ದೇನೆ. ಹೀಗಾಗಿ 5,000 ಪೇಮೆಂಟ್ ಮಾಡಿದ್ರಿಂದ ನನ್ನ ಪರ್ಚೇಸ್ ರೇಟ್ ಒಂದು ಶರ್ಟ್ಗೆ ನೋಡಿದರೆ ಸ್ವಯಂಚಾಲಿತವಾಗಿ 125 ರೂಪಾಯಿಗೆ ಪರಿವರ್ತನೆ ಆಗ್ತದೆ. ನನ್ನ ಮಾರ್ಜಿನ್ ನೋಡಿದರೆ 420% ಬರ್ತದೆ. ಇದು ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. MRP ಅನ್ನು ನಾವು ಕೊಡಬಹುದು. ಹೀಗಾಗಿ MRP ಕೊಡ್ತಿರುವಾಗ ನಾವು ಜಾಗ್ರತೆಯಿಂದ ಇರಬೇಕು. ಬಿಲ್ ಹಾಕುವಾಗ ನೀವು ರೇಟ್ ಅನ್ನು ಬದಲಾಯಿಸಬಹುದು, ಅಂದರೆ ಬಿಲ್ ಹಾಕುವಾಗ ಬದಲಾಯಿಸಬಹುದು. ಹೀಗೆ ಬದಲಾಯಿಸಿದಾಗ ಇದು MRPಗಿಂತ ಹೆಚ್ಚಿರಬಾರ್ದು. ಹೆಚ್ಚಿದ್ರೆ ಬಿಲ್ ಮಾಡಲು ಸಾಧ್ಯವಿಲ್ಲ. ಆದ್ರಿಂದ ನಾನು MRP 750 ನೀಡುತ್ತಿದ್ದೀನಿ. ಬಿಲ್ ಮಾಡುವಾಗ 850ರವರೆಗೆ ಅಂದರೆ ಆ ಮೊತ್ತವನ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಒಂದು ವೇಳೆ ಬಿಲ್ ಮೊತ್ತ ಎಷ್ಟು ಎಂದು ಗೊತ್ತಿಲ್ಲದಿದ್ದರೆ ಶರ್ಟ್ ಬೆಲೆಯನ್ನ ನೇರವಾಗಿ ಎಂಟರ್ ಮಾಡಿ. ನೀವು ಮಾಡಿದ ಪೇಮೆಂಟು ಇಲ್ಲಿ ಆಟೋಮ್ಯಾಟಿಕ್ ಆಗಿ ಪೂರ್ತಿಯಾಗಿ ತೋರಿಸುತ್ತೆ. ಹೀಗಾಗಿ ಇದು ಒಂದಕ್ಕೊಂದು ಸಂಬಂಧಿಸಿರುತ್ತದೆ. ಕ್ವಾಂಟಿಟಿ ಅಥವಾ ಪರ್ಚೇಸ್ ರೇಟ್ ಅಡ್ಜಸ್ಟ್ ಮಾಡಿದ್ರೂ ಪೇಮೆಂಟ್ ವಿವರ ಅದಕ್ಕೆ ತಕ್ಕಂತೆ ಬದಲಾಗುತ್ತೆ. ಒಂದು ವೇಳೆ ನಿಮಗೆ ಪರ್ಚೇಸ್ ರೇಟ್ಗಿಂತ ಮಾರ್ಜಿನ್ ಪರ್ಸೆಂಟೇಜ್ ಮುಖ್ಯ ಎಂದು ಅನಿಸುತ್ತಿದ್ದರೆ ಮತ್ತು ಅದರ ಆಧಾರದ ಮೇಲೆ ಬಿಸ್ನೆಸ್ ಮಾಡಬೇಕಿದ್ದರೆ ನೀವು ಫೈನಲ್ ರೂಪಾಯಿಗಳನ್ನ ಪರ್ಚೇಸ್ ಮಾಡ್ತೀರಾ. ನನಗೆ ಮಾರ್ಜಿನ್ ಕನಿಷ್ಠ ಒಂದು 125% ಬರಬೇಕು ಅಂತಾಗ ಅದು ಆಟೋಮ್ಯಾಟಿಕ್ ಆಗಿ ಸೆಲ್ಲಿಂಗ್ ಪ್ರೈಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತದೆ. ಹೀಗಾಗಿ ನಿಮ್ಮ ಮಾರ್ಜಿನ್ ನಿಮಗೆ ಬರಬೇಕಾದ ಪ್ರಾಫಿಟ್ ಕಡಿಮೆ ಆಗದೆ ಬರ್ತದೆ. ನೀವು ಪರ್ಸೆಂಟ್ ಆಯ್ಕೆ ಮಾಡಿದ್ರೆ ಕೆಲವು ಬಿಸ್ನೆಸ್ ಕಡೆಗೆ ಅವರು ಅಮೌಂಟ್ ನಲ್ಲೇ ಕೊಡೋದುಂಟು, ಸರಿ ಅಲ್ವಾ? ಅದಕ್ಕಾಗಿ ನಾವು 2 ಆಯ್ಕೆಗಳನ್ನು ಇಟ್ಕೊಂಡಿದ್ದೇವೆ. ನೀವು ಪರ್ಸೆಂಟ್ ಬಳಸಿದ್ರೆ ನಿಮ್ಮ ಮಾರ್ಜಿನ್ ಪರ್ಸೆಂಟೇಜ್ ಅನ್ನು ಎಂಟರ್ ಮಾಡಿದ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ, ಸರಿ ಅಲ್ವಾ? ನೀವು ಅಮೌಂಟ್ ಕೊಟ್ರೆ ನಿಮ್ಮ ಪರ್ಚೇಸ್ ರೇಟ್ ಆಧರಿಸಿ ನಿಮಗೆ ಎಷ್ಟು ಮಾರ್ಜಿನ್ ಎಷ್ಟು ಪರ್ಸೆಂಟೇಜ್ ಪ್ರಾಫಿಟ್ ಬರುತ್ತದೆ ಎಂಬುದು ಇಲ್ಲಿ ಡಿಸ್ಪ್ಲೇ ಆಗ್ತದೆ, ಸರಿ ಅಲ್ವಾ? ಈಗ ಪರ್ಚೇಸ್ ರೇಟ್ ನೋಡಿದ್ರೆ 5 ಕೊಟ್ಟಿದ್ದೇನೆ, ಇಲ್ಲಿ ನನಗೆ 6 ತೆಗೆದುಕೊಳ್ಳದೆ ನಾನು ಸೆಲ್ ಮಾಡ್ತೀನಿ. ನನ್ನದು ನೋಡಿದ್ರೆ 20%. ಹಾಗೆ ಇಲ್ಲಿ ನೀವು ಆನ್ ಮಾಡಿದ್ರೆ ನಿಮಗೆ ಆನ್ಲೈನ್ ನಲ್ಲಿಯೇ ಡಿಸ್ಪ್ಲೇ ಆಗ್ತದೆ, ಗ್ರಾಹಕರು ನಮ್ಮ ಸಕ್ಕರೆಗಾಗಿ ಆರ್ಡರ್ ಮಾಡುವುದಕ್ಕೆ. ನಿಮಗೆ ಸರಕು ವೈರ್ ಆಪ್ ನಲ್ಲಿ ಡಿಸ್ಪ್ಲೇ ಆಗೋದಿಲ್ಲ. ಈ GST ವಿವರಗಳು ಎಂದರೆ ನೀವು ಪರ್ಚೇಸ್ ಮಾಡಿರ್ತೀರಲ್ವಾ, ಅದು GST ಇನ್ವಾಯ್ಸ್ ಆಗಿದ್ರೆ ಆ ಇನ್ವಾಯ್ಸ್ ನಂಬರ್ ಅನ್ನ ನಾವಿಲ್ಲಿ ಎಂಟರ್ ಮಾಡಬಹುದು. ಹಾಗಾದ್ರೆ ಈ ರೀತಿಯಾಗಿ ಆ GST ಇನ್ವಾಯ್ಸ್ ನಂಬರ್ ಅನ್ನು ಇಲ್ಲಿ ಆರ್ಡರ್ ಮಾಡಬಹುದು. ಮುಂದಾಗಿ ಅದು SGST ಅಥವಾ CGST ಅಥವಾ GST ಎಂಬ ಆಯ್ಕೆಯನ್ನು ನಾವಿಲ್ಲಿ ಬಳಸಬಹುದು. ಮುಂದಾಗಿ ಯಾವ ಸಪ್ಲೈಯರ್ ಬಳಿ ನೀವು ಖರೀದಿಸಿದ್ದೀರೋ ಆ ಸಪ್ಲೈಯರ್ ಸಂಪರ್ಕವನ್ನು ನೀವು ಇದರಲ್ಲಿ ಸೇವ್ ಮಾಡಿಕೊಂಡಿದ್ದರೆ ಅದು ಇಲ್ಲಿ ಡಿಸ್ಪ್ಲೇ ಆಗುತ್ತದೆ. ಆ ಸಪ್ಲೈಯರ್ ಅನ್ನು ನೀವು ಆಯ್ಕೆ ಮಾಡಿಕೊಂಡು ಅವರಿಂದ ಖರೀದಿಸಿದ್ದನ್ನು ನೀವು ಇದರಲ್ಲಿ ಮ್ಯಾಪ್ ಮಾಡಬಹುದು. ಹಾಗಾದ್ರೆ ಸಪ್ಲೈಯರ್ ಅಥವಾ ಕಸ್ಟಮರ್ ಅವರ ಸಂಪರ್ಕವನ್ನು ಮಾಡುವಾಗ ನಿಮ್ಮ ನಗರವನ್ನು ನೀವಿಲ್ಲಿ ಎಂಟರ್ ಮಾಡಬೇಕು. ಸರಿ, ಆ ಡೀಲರ್ ಅನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಈಗ ನಾನು ಸೇವ್ ಒತ್ತುತ್ತೇನೆ ಅಂದ್ರೆ ಇಲ್ಲದು ಡಿಸ್ಪ್ಲೇ ಆಗ್ತದೆ. ಹಸಿರು ಬಣ್ಣದ ಲಾರ್ಜ್ ಸೈಜ್ ಶರ್ಟ್ ಅನ್ನು ನಾನು 500 ರೂಪಾಯಿಗೆ ಖರೀದಿಸಿದ್ದೇನೆ. ಒಂದು ಪೀಸಿಗೆ ರೇಟು ನನಗೆ ಲಾಭ 100 ರೂಪಾಯಿ ಬರ್ತದೆ. ನಾನು ಅದನ್ನು 600 ರೂಪಾಯಿಗೆ ಮಾರ್ತೇನೆ. ಇದು ಒಂದು ವೇರಿಯಂಟ್. ಈ ರೀತಿಯಾಗಿ ಹಲವಾರು ವೇರಿಯಂಟ್ಗಳನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬಹುದು. ನಾನು ಮತ್ತೆ ತೋರಿಸ್ತೇನೆ. ಮೌಲಿ ಮಧ್ಯಮ ಗಾತ್ರ, ಇಲ್ಲಿ ನೋಡ್ರೆ 575. ಇದನ್ನು ನಾನು ಒಂದು ಪೀಸ್ ಖರೀದಿಸ್ತೇನೆ. ನನ್ನ ಮಾರ್ಜಿನ್ ನೋಡಿದ್ರೆ ಕೇವಲ 125 ರೂಪಾಯಿ ಶೇಕಡ ಬರಬೇಕು.
ಖರೀದಿ ದರ 1450ಕ್ಕೆ ನಾನು ಖರೀದಿಸ್ತಿದ್ದೇನೆ, ಆದ್ರಿಂದ ಅದಕ್ಕೆ ತಕ್ಕಂತೆ ಎಲ್ಲವೂ ನನಗೆ ಲೆಕ್ಕ ಹಾಕಿ ಉಳಿಸ್ಕೊಂಡಿದ್ದೇನೆ. ಹಾಗೆ ಮಾಡಿದ್ರೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಸರಿ, ಹೀಗಾಗಿ ನೀವು ಈ ರೀತಿಯಾಗಿ ಬಂದು ಬೇರೆ ಬಣ್ಣಗಳಿಗೆ ಕ್ರಿಯೇಟ್ ಮಾಡ್ಕೋಬಹುದು. ನನಗೆ ಈ ಟ್ರ್ಯಾಕ್ ಕ್ಲಿಯರೆನ್ಸ್ ಆಫ್ ಫುಲ್ ಇದೆ ಅಂದಾಗ ನಾನು ಈ ಹೋಲ್ಸೇಲ್ ವಿವರಗಳನ್ನು ಕೊಡಬೇಕೆಂದು ಅವಶ್ಯಕವಿಲ್ಲ. ಅವನು ಈ ಖರೀದಿ ದರವನ್ನು ಕೂಡ ಕೊಡಬೇಕೆಂದು ಅವಶ್ಯಕವಿಲ್ಲ. ಖರೀದಿ ದರವನ್ನು ಕೊಡುವುದರಿಂದ ನಮಗೆ ಎಷ್ಟು ಲಾಭವಾಗ್ತಿದೆ ಎಂಬುದು ಡಿಸ್ಪ್ಲೇ ಆಗ್ತದೆ. ಇದನ್ನು ಕೊಡದೆ ನಾವು ಉಳಿಸಿ ಮಾಡಿದ್ರೆ ನಮಗಡಿ ಏನು ಉಳಿಯೋದಿಲ್ಲ, ಅಂದ್ರೆ ಆ ಲಾಭ ಎಂಬುದು ಡಿಸ್ಪ್ಲೇ ಆಗೋದಿಲ್ಲ. ಹಾಗಾಗಿ ನೀವು ನೋಡಿದ್ರೆ ನಾನಿಲ್ಲಿ ಬಹುಪಾಲು ವೇರಿಯಂಟ್ಗಳನ್ನ ಸೃಷ್ಟಿಸಿದ್ದೇನೆ. ಇದನ್ನು ಉಳಿಸಬಹುದು. ಮುಂದಿನದಾಗಿ ನೋಡಿದ್ರೆ ಚಿತ್ರಗಳು. ಈ ಚಿತ್ರಗಳು ನಿಮ್ಮ ಖರೀದಿದಾರರ ವೆಬ್ಸೈಟ್ ನಲ್ಲಿ ಡಿಸ್ಪ್ಲೇ ಆಗಲು ಇದನ್ನು ಬಳಸುತ್ತಾರೆ. ಒಂದು ಐಟಮ್ಗೆ ಬಹುಪಾಲು ಚಿತ್ರಗಳನ್ನು ನಾವು ಸೇರಿಸಬಹುದು. ಎಲ್ಲವನ್ನು ನಾವು ವಿಮರ್ಶೆ ಮಾಡೋಣ. ಇದನ್ನು ಮಾಡಿದ ಮೇಲೆ ಉಳಿಸೋಣ. ಹಾಗಾಗಿ ಈ ಶರ್ಟ್ಸ್ ಎಂಬ ಹೆಸರು ಈಗಾಗಲೇ ಇರೋದ್ರಿಂದ ನನಗೆ ಉಳಿಸಲಾಗಲಿಲ್ಲ. ಇಲ್ಲಿ ನಾನು ಕಲರ್ ಶರ್ಟ್ಸ್ ಅನ್ನು ನೀಡ್ತಿದ್ದೀನಿ. ಈಗ ನನಗೆ ಉಳಿತು. ಈಗ ನೀವು ನೋಡಿದ್ರೆ ಈ ಕಲರ್ ಶರ್ಟ್ ಡಿಸ್ಪ್ಲೇ ಆಗ್ತಾರೆ. ಹಾಗಾಗಿ ಈ ರೀತಿಯಾಗಿ ಡಿಸ್ಪ್ಲೇ ಆಗ್ತದೆ. ನೀವು ಐಟಮ್ಗಳನ್ನ ಸೇರಿಸಿದ್ರೆ ಇದು ಅಡ್ವಾನ್ಸ್ ಮಾದರಿ. ಹೀಗಾಗಿ ಈ 100 ಅನ್ನು ನೋಡಿದ್ರೆ ನಾನು ಕೊಟ್ಟಿದ್ದ ಕೋಡ್ ಇಲ್ಲಿದೆ. ನೀವು ಕೋಡ್ ನೀಡಿದ್ದೀರಾ, ಹೀಗಾಗಿ ಸರ್ಚ್ ಮಾಡಿದಾಗ ನನಗೆ ಆ ಕೋಡ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ. 100 ಟೈಪ್ ಮಾಡಿದ್ರೆ ನನಗೆ ಆ ಐಟಮ್ ಡಿಸ್ಪ್ಲೇ ಆಗ್ತದೆ. ಅದಕ್ಕಾಗಿ ನಾವು ಈ ಆಯ್ಕೆಯನ್ನು ಇಟ್ಕೊಂಡಿದ್ದೇವೆ. ಅಡ್ವಾನ್ಸ್ ಮೋಡ್ನಲ್ಲಿ ಸ್ಟಾಕ್ ಸೇರಿಸುವ ವಿಧಾನ ಹೀಗಿದೆ. ಎಡಿಟ್ ಮಾಡಲು ಇಲ್ಲಿ ಕ್ಲಿಕ್ ಮಾಡಿ, ಹೆಚ್ಚಿನ ವೆರೈಟಿ ಸೇರಿಸಲು ಆಡ್ ನ್ಯೂ ಬಳಸಿ. ಈಗ ನಾನು ಸ್ಮಾಲ್ ಸೈಜ್ ಶರ್ಟ್ ಸೇರಿಸ್ತೇನೆ. ಮಾರಾಟ ಮತ್ತು ಖರೀದಿ ಬೆಲೆ ಇಲ್ಲಿರುತ್ತದೆ. 300ಕ್ಕೆ ಖರೀದಿಸ್ತೇನೆ. ನನ್ನ ಮಾರ್ಜಿನ್ 130 ಅಂದ್ರೆ 5% ಇಡ್ತೇನೆ. ನಾನು 600 ಪೀಸ್ ಖರೀದಿಸಿದ್ದೇನೆ. ಇಲ್ಲಿ ಬಿಲ್ ಮೊತ್ತ ಆಟೋಮ್ಯಾಟಿಕ್ ಆಗಿ ಲೆಕ್ಕವಾಗ್ತದೆ. ಸ್ಟಾಕ್ ಕೂಡ ಪರಿಶೀಲಿಸಬಹುದು. ಈಗ ಐಟಮ್ ಸೇರಿಸಿದ್ದೀನಿ, ಬಿಲ್ ಮಾಡ್ತೇನೆ. ಇಲ್ಲಿ ಸಿಂಗಲ್ ಕ್ಲಿಕ್ ಮಾಡಿದರೆ ಸಾಕು, ಅದು ಕಾರ್ಟ್ಗೆ ಸೇರ್ತದೆ. ಸರಿ, ಇದು ನಾನು ಬಿಲ್ ಹಾಕುವಾಗ ಚೆಕ್ ಮಾಡಿಕೊಳ್ಬಹುದು. ಕ್ಯಾಶ್ ಅಥವಾ ಜಿಪೇ ಮಾಡುವುದನ್ನು ನಾನಿಲ್ಲಿ ಆಯ್ಕೆ ಮಾಡಿಕೊಳ್ಬಹುದು. ಬಿಲ್ ಪ್ಲೇಸ್ ಮಾಡಿದರೆ ನನಗೆ ಬಿಲ್ ಒಂದು ಸೇವ್ ಆಗ್ತದೆ. ಇದು ನಾನೀಗ ಹಾಕಿದ ಬಿಲ್. ಸರಿ, ಈಗ ನೋಡಿ, ನಾನು ಈ ಬ್ಲೂ ಮೀಡಿಯಂ ಅನ್ನು ಲಾಂಗ್ ಪ್ರೆಸ್ ಮಾಡ್ತಿದ್ದೇನೆ. ನನಗೆ ಕೇವಲ ಕ್ವಾಂಟಿಟಿ ಪ್ರೈಸ್ ಮಾತ್ರ ಡಿಸ್ಪ್ಲೇ ಆಗ್ತಿದೆ. ಈ ಲಾರ್ಜ್ ಅನ್ನು ಲಾಂಗ್ ಪ್ರೆಸ್ ಮಾಡಿದಾಗ ನನಗೆ ಅವೈಲೇಬಲ್ ಕ್ವಾಂಟಿಟಿ 199. ಅದು 200 ಇಂದ ಇತ್ತೀಚೆಗೆ ನಾನು ಬಿಲ್ ಹಾಕಿದ ನಂತರ 199 ಆಗಿದೆ. ಅವೈಲೇಬಲ್ ಸ್ಟಾಕ್ ಇದೆ. ಹೀಗಾಗಿ ನೀವು ಬಿಲ್ ಹಾಕುತ್ತಾ ಹೋದರೆ ಇದು ಕಡಿಮೆ ಆಗ್ತಾ ಹೋಗ್ತದೆ. ಈ ಫೀಚರ್ಸ್, ಈ GST ಫೀಚರ್ಸ್ ಇವೆಲ್ಲವನ್ನು ನಾವು ಆಕ್ಸೆಸ್ ಮಾಡಬೇಕೆಂದ್ರೆ ನಮಗೆ ಸ್ಟಾಕ್ ಅನ್ನು ಅಡ್ವಾನ್ಸ್ ಮೋಡ್ ನಲ್ಲೇ ಕ್ರಿಯೇಟ್ ಮಾಡಬೇಕು. GST ಅಲ್ಲಿ ಒಂದು ಬಿಲ್ ಹಾಕಿ ತೋರಿಸ್ತೀನಿ. ಸರಿ, ಇಲ್ಲಿ ನೋಡಿದ್ರೆ ನಾನು ಎಕ್ಸ್ಕ್ಲೂಡ್ ಆಯ್ಕೆಯನ್ನು ನೀಡಿದ್ದೇನೆ. ಆದ್ದರಿಂದ ಅಡಿಷನಲ್ GST ಮೊತ್ತವನ್ನು ಸೇರಿಸಿ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಅಂದರೆ 2167 ರೂಪಾಯಿ 50 ಪೈಸೆಗೆ ಸುಮಾರು 217 ರೂಪಾಯಿ GST ಸೇರಿದಾಗ ಒಟ್ಟು 2374 ರೂಪಾಯಿ 25 ಪೈಸೆ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ನೀವು ಅಡ್ವಾನ್ಸ್ ಮೋಡ್ ಬಳಸೋದ್ರಿಂದಲೇ GST ಆಯ್ಕೆಯು ಕೆಲಸ ಮಾಡ್ತದೆ. ಇಲ್ಲದಿದ್ರೆ ಸಾಧ್ಯವಿಲ್ಲ. GST ಶೇಕಡಾವಾರು ಇದೇ ಅಡ್ವಾನ್ಸ್ ಮೋಡ್ ಮಾಹಿತಿಯಾಗಿದೆ. ಧನ್ಯವಾದಗಳು.